ಡಾಕ್ಟರ್, ಏನಾಯ್ತು? ಎಲ್ರಿಗೂ ಒಂದೇ ಸಲ ವಾಸಿ ಆಗೋಕ್ ಹೇಗ್ ಸಾಧ್ಯ? ಇವರು ಕುಡಿಯೋ ನೀರು ಕಲುಷಿತ ಆಗಿದೆಯಮ್ಮ. ಕುಡಿಯೋ ನೀರಲ್ಲಿ ಚರಂಡಿ ನೀರು ಮಿಕ್ಸ್ ಆಗಿದೆ. ಅಲ್ಲ ಸುಮಿ, ಆ ಚರಂಡಿ ಪೈಪ್ ಲೈನು, ಆ ಕುಡಿಯೋ ನೀರಿನ ಪೈಪ್ ಲೈನು ಎರಡು ಒಂದೇ ಕಡೆ ಬರೋ ಹಾಗೆ ಮಾಡಿದಾರಲ್ಲ, ಅವ್ರಿಗೆ ಸ್ವಲ್ಪನಾದ್ರೂ ಬುದ್ಧಿ ಬೇಡ್ವಾ? ಅದನ್ನೆಲ್ಲ ನಾವು ಕೇಳಕ್ಕಾಗುತ್ತ ಅಕ್ಕ? ಆಗಿದ್ದಾಗೋಗಿದೆ. ಇನ್ನ ಪೈಪ್ ಲೈನ್ ಸರಿ ಹೋಗೋವರೆಗೂ ನಾವ್ ಯಾರು ಆ ನೀರ್ನ ಕುಡಿಯೋದ್ ಬೇಡ. ನೀರಿಲ್ದೆ ಹೆಂಗೆ ಸುಮಿ? ಅಡುಗೆ ಮಾಡೋದಕ್ ಬಿಡು, ಕುಡಿಯೋದಕ್ಕೂ ಒಂದ್ ಲೋಟ ನೀರಿಲ್ಲ. ನಮ್ ಟೀ ಅಂಗಡಿ ನಡ್ಸೋದಕ್ಕೆ ಎಷ್ಟು ಕಷ್ಟಪಟ್ಟು ಎಲ್ಲೆಲ್ಲಿಂದ ನೀರ್ ತರ್ತಾ ಇದೀವಿ. ನೀವೆಲ್ಲ ಒಂದಿಷ್ಟು ಜನರನ್ನ ಕರ್ಕೊಂಡು ಕಾರ್ಪೊರೇಷನ್ ಆಫೀಸ್ಗೆ ಹೋಗಿದ್ರೆ? ಹೋಗ್ ಬಂದ್ವಿ ಸುಮ್ಮಿ. ಅವ್ರೆಲ್ಲ ನಮ್ಮ ಮಾತನ್ನ ಕಿವಿ ಮೇಲೆ ಹಾಕೋತಾರೆ ಹೇಳು? ಹೋಗ್ರಯ್ಯ ನೋಡ್ಕೋತೀವಿ, ಕಂಪ್ಲೇಂಟ್ ಕೊಟ್ಟಿದ್ದೀರಲ್ಲ ಅಂತ ಅಸಡ್ಡೆಯಿಂದ ಮಾತಾಡ್ತಿದ್ರು. ಸುಮ್ಮಿ, ನಾನು ಹಿಂಗ್ ಹೇಳ್ತೀನಿ ಅಂತ ಬೇಜಾರಾಗ್ಬೇಡ. ನಮಗ್ ಏನೇ ತೊಂದ್ರೆ ಬಂದ್ರು ನಾವು ಕೌನ್ಸಿಲರ್ ಸಾಹೇಬ್ರ ಹತ್ರ ಹೋಗ್ತೀವಿ. ನಾಳೆ ನಾವು ಕೌನ್ಸಿಲರ್ ಸಾಹೇಬ್ರ ಮನೆಗೆ ಹೋಗಿ ಬರೋಣವಾ? ಯಾವ ಮುಖ ಇಟ್ಕೊಂಡು ಹೋಗೋಣ ಅಲ್ಲಿಗೆ? ಅವ್ರು ನಮ್ ಕಾಲೋನಿಗೆ ಎಷ್ಟೆಲ್ಲ ಸಹಾಯ ಮಾಡಿದಾರೆ ಅಂತ ಗೊತ್ತಿದ್ರು ಎಲೆಕ್ಷನ್ ಬೇಡ ಅಂತ ಬಹಿಷ್ಕಾರ ಹಾಕಿದ್ವಿ. ಕೌನ್ಸಿಲರ್ ಸಾಹೇಬ್ರು MLA ಆಗೋದ್ ನನ್ ಕನ್ಸು, ನನ್ ಕೈ ಬಿಡ್ಬೇಡಿ ಅಂತ ನಮ್ ಎಲ್ರಿಗೂ ಕೈ ಮುಗಿದು ಬೇಡ್ಕೊಂಡ್ರು. ನಾವ್ ಯಾರಾದ್ರೂ ಅವ್ರ ಮಾತು ಕೇಳಿದ್ವಾ? ಆಗಲ್ಲ ಅಂತ ಕಡ್ಡಿ ಮುರ್ದಂಗ್ ಹೇಳಿದ್ವಿ. ಈಗ ಅವ್ರ ಹತ್ರ ಏನಂತ ಕೇಳೋದು? ಆಸ್ಪತ್ರೆಯಲ್ಲಿ ಇಬ್ರು ಮಕ್ಳು ಪರಿಸ್ಥಿತಿ ತುಂಬಾ ಅಪಾಯವಾಗಿದೆ. ಅವ್ರಿಗೆ ಏನಾಗುತ್ತೋ ಅಂತ ಭಯ ಆಗಿದೆ ನನ್ಗೆ. ಯಾರ ಹತ್ರ ನಮ್ ನೋವು ಹೇಳ್ಕೊಳ್ಳೋದು? ಏನ್ ಮಾಡೋದು ಒಂದು ತೋಚ್ತಿಲ್ಲ. ಸುಮ್ಮಿ, ನೀನೇ ಏನಾದ್ರೂ ಯೋಚನೆ ಮಾಡವಾ? ಸುಮ್ಮಿ, ಕೌನ್ಸಿಲರ್ ಸಾಹೇಬ್ರ ಕಾರ್ ಬರ್ತಾ ಇದೆ. ನನಗೇನ್ ಹೇಳ್ಬೇಕಂತ ಗೊತ್ತಾಗ್ತಿಲ್ಲ ಕೌನ್ಸಿಲರ್ ಸಾಹೇಬ್ರೆ. ನಾವ್ ಎಲ್ರೂ ಕಷ್ಟದಲ್ಲಿದ್ದೀವಿ. ನೀವೆಲ್ಲ ಎಲೆಕ್ಷನ್ ಬಹಿಷ್ಕಾರ ಹಾಕಿದ್ರು ನೀವು ನನ್ನ ಕುಟುಂಬನೇ. ನನ್ನ ಫ್ಯಾಮಿಲಿ ಅಂತ ಸುಮ್ಮನೆ ಬಾಯಿ ಮಾತಿಗೆ ಹೇಳೋದಲ್ಲ, ಅಥವಾ ನಿಮ್ಮ ಮನ್ಸನ್ನ ಗೆದ್ದು ವೋಟ್ ಹಾಕ್ಸ್ಕೋಬೇಕು ಅನ್ನೋ ಸ್ವಾರ್ಥದಿಂದನೂ ಅಲ್ಲ. ಇವತ್ತು ನನಗೆ ರಾಜಕೀಯದಲ್ಲಿ ಒಂದು ಐಡೆಂಟಿಟಿ ಇದೆ ಅಂದ್ರೆ ಅದು ನೀವು ಕೊಟ್ಟಿರೋ ಭಿಕ್ಷೆ. ನೀವು ನನಗೆ ಹೆಸರು ಕೊಟ್ಟಿದ್ದೀರಿ. ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ಆ ಸಹಾಯ ನಾನು ನಿಮಗೆ ಮಾಡೇ ಮಾಡ್ತೀನಿ. ಅದು ನನ್ನ ಕರ್ತವ್ಯ. ನಂಗೆ ಅಧಿಕಾರ ಇರೋವರೆಗೂ ನಾನು ನಿಮ್ಮ ಸೇವಕ. ನಾನು ನಿಮ್ಮ ಸೇವೆ ಮಾಡೇ ಮಾಡ್ತೀನಿ. ನೀವು ನನ್ನ ಬೈಕೊಂಡ್ರು ಅಷ್ಟೇ, ದ್ವೇಷ ಮಾಡಿದ್ರು ಅಷ್ಟೇ, ಕತ್ತಿಡ್ ತಳ್ಳಿದ್ರು ಅಷ್ಟೇ. ಕುಡಿಯೋ ನೀರಿಗೆ ಚರಂಡಿ ನೀರು ಬರ್ತಿದೆ ಅಂತ ಡಾಕ್ಟರ್ ಹೇಳಿದ್ರು. ಅದಕ್ಕೆ ಸಂಬಂಧಪಟ್ಟಾಗೆ ಕಾರ್ಪೊರೇಷನ್ ಆಫೀಸರ್ ಹತ್ರ ಮಾತಾಡಿದ್ದೀನಿ. ನಾಳೆ ಬೆಳಿಗ್ಗೆನೆ ಅವ್ರ ಟೀಮ್ ಬರುತ್ತೆ. ನಾಳೆನೆ ಪೈಪ್ಲೈನ್ ಸರಿ ಹೋಗುತ್ತೆ. ಅಲ್ಲಿವರೆಗೂ ದಯವಿಟ್ಟು ಯಾರು ಆ ಪೈಪ್ಲೈನ್ ನೀರು ಕುಡಿಬೇಡಿ. ನಿಮ್ಮ ಕುಡಿಯೋ ನೀರಿನ ವ್ಯವಸ್ಥೆ ನಾನು ಮಾಡಿದ್ದೀನಿ. ಇನ್ನೊಂದು ಅರ್ಧ ಗಂಟೆಯಲ್ಲಿ 4-5 ಟ್ಯಾಂಕರ್ ಲಾರಿಯಲ್ಲಿ ಮಿನರಲ್ ವಾಟರ್ ಬರುತ್ತೆ. ಎಲ್ಲರೂ ಅದನ್ನೇ ಬಳಸಿ. ಕಾಲೋನಿ ಜನರು, ಮಕ್ಕಳು ಎಲ್ಲ ಹಾಸ್ಪಿಟಲೈಸ್ಡ್ ಆಗಿದ್ದಾರೆ ಅಂತ ಗೊತ್ತಾಯ್ತು. ನನಗೆ ವಿಷಯ ತಿಳಿದಿದ್ದು ಸ್ವಲ್ಪ ತಡವಾಗಿ, ಅದಕ್ಕೆ ಬರೋದು ಸ್ವಲ್ಪ ಲೇಟ್ ಆಯ್ತು. ದಯವಿಟ್ಟು ಕ್ಷಮಿಸ್ಬೇಕು. ಅಯ್ಯೋ, ನೀವು ಕ್ಷಮೆ ಕೇಳೋಂಥದ್ದು ಏನೂ ಆಗಿಲ್ಲ ಸಾಹೇಬ್ರೆ. ನಮ್ ಪುಣ್ಯ. ಇಷ್ಟೆಲ್ಲ ಆದ್ರೂ ನೀವ್ ಯಾವ್ದನ್ನು ಮನ್ಸಲ್ಲಿ ಇಟ್ಕೊಂಡಿಲ್ಲ. ಇಟ್ಕೊಳ್ಳೋದು ಇಲ್ಲ ಸುಮನ್ ಅವರೇ.
ಈ ಹೃದಯ ತುಂಬಾ ಚಿಕ್ಕದು. ಇಲ್ಲಿ ಪ್ರೀತಿಗೆ ಜಾಗ ಸಾಕಾಗ್ತಾ ಇಲ್ಲ. ಇನ್ನ ಕೋಪ ದ್ವೇಷಕ್ಕೆ ಜಾಗ ಕೊಡಕ್ಕಾಗತ್ತಾ ಹೇಳಿ? ಸಾಹೇಬ್ರೆ, ನಿಮ್ಗೆ ಹೇಗೆ ಕೃತಜ್ಞತೆ ಹೇಳ್ಬೇಕೋ ಗೊತ್ತಾಗ್ತಾ ಇಲ್ಲ. ನಾವು ನಿಮ್ಮನ್ನ ಎಷ್ಟೇ ದ್ವೇಷಿಸಿದ್ರು ನೀವು ನಮ್ಮನ್ನ ಅಷ್ಟೇ ಪ್ರೀತಿಸ್ತೀರಾ. ಅದು ನನ್ ಗುಣ. ಜನ ಸೇವೆ ಮಾಡೋದು ನನ್ ಗುರಿ. ಕೌನ್ಸಿಲರ್ ಆಗ್ಬೇಕು ಅಂತ ಅನ್ಕೊಂಡಿದ್ದೆ. ನೀವೆಲ್ಲರೂ ಅದನ್ನ ಈಡೇರಿಸಿದ್ರಿ. ಈಗ MLA ಆಗ್ಬೇಕು, ನಿಮ್ಗಿನ್ನು ಹೆಚ್ಚು ಸೇವೆ ಮಾಡಬೇಕು ಅಂತ ಅನ್ಕೊಂಡಿದ್ದೆ. ಆದ್ರೆ ನಿಮ್ಗೆ ಅದು ಯಾರಿಗೂ ಇಷ್ಟ ಇಲ್ಲ. ಪರವಾಗಿಲ್ಲ, ಪಾಲಕ್ ಬಂದಿದ್ದ ಪಂಚಾಮೃತ ಅಂತ ಅನ್ಕೋತೀನಿ. ಸರಿ, ನಾಳೆ ಬೆಳಿಗ್ಗೆ ಆಫೀಸರ್ ಜೊತೆ ಬರ್ತೀನಿ. ಸಾಹೇಬ್ರೆ, ನಿಮ್ ಒಳ್ಳೆ ಮನ್ಸನ್ನ ನಾವ್ ಅರ್ಥ ಮಾಡ್ಕೊಳ್ಳಿಲ್ಲ. ನಿಜ ಹೇಳ್ಬೇಕು ಅಂದ್ರೆ ನಿಮಗ್ ಕ್ಷಮೆ ಕೇಳೋ ಅರ್ಹತೆನೂ ನಮ್ಗಿಲ್ಲ. ನಮಗ್ ಕಷ್ಟ ಇದೆ, ಕಾಪಾಡು ದೇವ್ರೆ ಅಂತ ಬೇಡ್ಕೊಂಡ್ರು. ನೀವ್ ಬಂದ್ರಿ. ನಿಮ್ಮಂತವ್ರಿಗೆ ಜನಸೇವೆ ಮಾಡೋದಕ್ಕೆ ಅವಕಾಶ ಮಾಡ್ಕೊಡ್ಲಿಲ್ಲ ಅಂದ್ರೆ ಆ ದೇವ್ರು ಕೂಡ ನಮ್ಮನ್ನ ಕ್ಷಮಿಸಲ್ಲ. ನಿಮ್ ಗುರಿ ಆಕಾಂಕ್ಷೆ ದೊಡ್ಡದು ಸರ್. ನಿಮ್ಮಂತ ಒಳ್ಳೆ ಮನ್ಸನ್ನ ಪದೇ ಪದೇ ನೋಯಿಸೋದಕ್ಕೆ ನಮಗಿಷ್ಟ ಇಲ್ಲ. ನಾವೆಲ್ಲರೂ ಎಲೆಕ್ಷನ್ ಅಲ್ಲಿ ಭಾಗವಹಿಸ್ತೀವಿ. ಅಷ್ಟೇ ಅಲ್ಲ, ನಮ್ ಎಲ್ರೂ ಓಟು ನಿಮ್ಗೆ. ನಿಮ್ಮನ್ನ ಈ ಎಲೆಕ್ಷನ್ ಅಲ್ಲಿ ಗೆಲ್ಸ್ತೀವಿ. ತೀರ್ಥಂಕರ್ ಪ್ರಸಾದ್ ಅವರು ನಮ್ಮ ನಾಯಕರು. ಥ್ಯಾಂಕ್ ಯು ಸುಮನ ಅವರೇ. ಧನ್ಯವಾದ ನಾವು ನಿಮ್ಗೆ ಹೇಳ್ಬೇಕು ಸರ್. ಸಾಹೇಬ್ರ, ಎಂತ ಅನ್ಯಾಯ ರೀ ಇದು. ಕುಡಿ ನೀರ್ನಾಗ ಚರಂಡಿ ನೀರ್ ಸೇರ್ಕೊಂಡತ್ತಲ್ರಿ. ಇದನ್ನ ಕಾಂಟ್ರಾಕ್ಟ್ ತಗೊಂಡಲ್ಲ, ಅವನ್ ವಿಚಾರಿಸ್ಬೇಕು. ಇದು ತಾನಾಗೆ ಒಡೆದೋಗಿರ ಕಾಣ್ತಿಲ್ಲ ಚಿಟ್ಟೆ. ಯಾರೋ ಬೇಕು ಅಂತ ಹೊಡೆದಾಕಿದ್ದಾರೆ. ಇದು ತಾನಾಗೆ ಒಡೆದಿರೋದಲ್ಲ, ಬೇಕು ಅಂತಲೇ ಒಡೆದು ಹಾಕಿರೋದು. ಸುತ್ತಿಗೆಯಿಂದ ಹೊಡೆದಿರೋ ಏಟಿದೆ. ಕಾಲೋನಿ ಜನರಿಗೆ ಹೀಗಾಗ್ಬೇಕು ಅಂತ ಯಾರೋ ಟಾರ್ಗೆಟ್ ಮಾಡಿದ್ದಾರೆ. ಅಯ್ಯೋ, ನಾವು ಯಾರಿಗೆ ಅನ್ಯಾಯ ಮಾಡಿದೀವಿ ಸ್ವಾಮಿ? ನಮ್ಮ ಮೇಲೆ ಯಾರಿಗೇನು ದ್ವೇಷ? ಕೇಳ್ಕೊಂಡೇನೋ ಸುಮ್ಮನೆ. ಪೈಪು ಅದಾಗೆ ಹೊಡೆದೋಗಿಲ್ವಂತವ್ವ, ಯಾರೋ ಬೇಕು ಅಂತ ಹೊಡೆದಾಕವ್ರಂತೆ. ನೋಡಿದ್ರ ಕೌನ್ಸಿಲರ್ ಸಾಹೇಬ್ರೆ, ರಾಜಕೀಯ ಏನೇನೆಲ್ಲ ಆಟ ಆಡ್ಸುತ್ತೆ ಅಂತ. ಇದ್ರಿಂದ ನೋವು ತಿಂತಿರೋದು ಮಕ್ಕಳು, ಅಮಾಯಕರು, ಹೆಂಗಸರು. ಸುಮನ ಅವರೇ, ಇದು ರಾಜಕೀಯ ಕಾರಣಕ್ಕಾಗಿರೋದು ಅಥವಾ ಮತ್ತೊಂದು ಅಂತ ಪೊಲೀಸ್ ತನಿಖೆಯಲ್ಲಿ ಗೊತ್ತಾಗುತ್ತೆ. ತಪ್ಪು ಮಾಡಿದವನ್ಗೆ ಶಿಕ್ಷೆ ಆಗೇ ಆಗುತ್ತೆ. ಪೈಪ್ ಲೈನ್ ಸರಿ ಮಾಡ್ತಾರೆ, ಹೊಸ ನೀರು ಕಾಲನಿಗೆ ಬರುತ್ತೆ. ಇನ್ ತೊಂದರೆ ಇಲ್ಲ, ನಿಮ್ ಸಮಸ್ಯೆ ಸರಿ ಹೋಯ್ತು. ಇದೇನೋ ಸರಿ ಹೋಯ್ತು ಸಾಹೇಬ್ರೆ, ಆದ್ರೆ ಆಸ್ಪತ್ರೆಯಲ್ಲಿ ಹಾಸಿಗೆ ಸಿಗದೆ, ಮಂಚ ಸಿಗದೆ ಎಲ್ರೂ ಕೆಳಗ್ ಬಿದ್ದು ಒದ್ದಾಡ್ತಾ ಇದ್ದಾರೆ. ನಮ್ ಕಾಲೋನಿ ಮಕ್ಕಳು ವಾಂತಿ ಮಾಡೋದನ್ನ, ಸಂಕಟ ಪಡೋದನ್ನ ನನ್ ಕೈ ನೋಡಕ್ ಆಗ್ತಿಲ್ಲ. ಯಾರ್ ಜೀವ ಹೋಗುತ್ತೋ ಏನೋ ಅಂತ ಭಯ ಆಗ್ತಾ ಇದೆ. ಭಯ ಪಡಬೇಡಿ ಸುಮನ ಅವರೇ, ನಾ ಡಾಕ್ಟರ್ಸ್ ಹತ್ರ ಆಲ್ರೆಡಿ ಮಾತಾಡಿದ್ದೀನಿ. ಜೀವಕ್ಕೆ ಅಪಾಯ ಆಗಂತ ಯಾವುದೇ ತೊಂದರೆ ಇಲ್ಲ ಅಂತ ಹೇಳಿದ್ದಾರೆ. ಪ್ರತಿಯೊಬ್ಬರನ್ನು ಪರ್ಸನಲ್ ಆಗಿ ಕೇರ್ ಮಾಡಿ ಅಂತ ಹೇಳಿದ್ದೀನಿ. ರಾಜೇಶನ್ನ ಉಳಿಸ್ಕೊಡ್ತೀನಿ ಅಂತ ಮಾತು ಕೊಟ್ಟಿದ್ದೆ,
ಉಳಿಸ್ಕೊಡಕ್ಕಾಗ್ಲಿಲ್ಲ. ಆದ್ರೆ ಈಗ ಮಾತು ಕೊಡ್ತೀನಿ, ಯಾವ ಕಾರಣಕ್ಕೂ ಕಾಲನಿಲಿ ಒಬ್ಬ ವ್ಯಕ್ತಿನೂ ಸಾಯಲ್ಲ. ಸಾಯೋದಕ್ಕೆ ನಾನ್ ಬಿಡಲ್ಲ. ಸಾಹೇಬ್ರೆ, ನಾವು ನಿಮ್ಮ ಮನಸ್ಸಿಗೆ ಎಷ್ಟು ನೋವುಂಟು ಮಾಡಿದ್ರು ನೀವು ಅದು ಯಾವುದನ್ನು ಮನಸ್ಸಲ್ಲಿ ಇಟ್ಕೊಳ್ಳದೆ ನಮಗೆ, ನಮ್ಮ ಕಾಲೋನಿಗೆ ಅಷ್ಟೊಂದು ಸಹಾಯ ಮಾಡಿದ್ದೀರಿ ಸ್ವಾಮಿ. ನಾವೇನಾದ್ರೂ ತಪ್ಪಾಗಿ ಮಾತಾಡಿದ್ರೆ ಕ್ಷಮಿಸ್ಬಿಡಿ ಸ್ವಾಮಿ. ರಾಮಯ್ಯ ಅವರೇ, ನನ್ಗೆ ಯಾರ ಮೇಲೂ ಕೋಪ ಇಲ್ಲ. ನನ್ನವ್ರ ಮೇಲೆ ನಾನು ಕೋಪ ಇಟ್ಕೊಂಡು ನಂಗೆ ಏನ್ ಸಿಗುತ್ತೆ ಹೇಳಿ? ನೀವು ನನ್ನ ಜೊತೆ ಇರಿ ಇಲ್ದೇ ಇರಿ, ನಾನು ನಿಮ್ ಕಷ್ಟಕ್ಕೆ ಯಾವಾಗ್ಲೂ ಇದ್ದೇ ಇರ್ತೀನಿ. ನೀವು ನನ್ನನ್ನ ನಿಮ್ಮವನು ಅಂತ ಅಂದ್ಕೊಳ್ದೇ ಇದ್ರು, ನಾನ್ ನಿಮ್ಮನ್ನ ನನ್ನ ಕುಟುಂಬ ಅಂತ ಅಂದ್ಕೊಂಡಿದ್ದೀನಿ. ಬರ್ತೀನಿ.